2025 ಶ್ರೀಮತಿ ಈರಮ್ಮ ಸಿದ್ದಪ್ಪ ಸಿದ್ದಾಪುರ ಪದವಿ ಪೂರ್ವ ಮಹಾವಿದ್ಯಾಲಯ ವಡ್ಡರಹಟ್ಟಿ ಗಂಗಾವತಿ ಕಾಲೇಜಿನಲ್ಲಿ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನ ಜಯಂತಿಯನ್ನ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಶ್ರೀ ಸೋಮನಾಥ ಎಸ್ ಹೆಬ್ಬಡದ ಇವರು ಉಪನ್ಯಾಸವನ್ನ ನೀಡಿದರು. ಉಪನ್ಯಾಸದಲ್ಲಿ ಗಂಡುಗಲಿ ಕುಮಾರರಾಮನ ಇತಿಹಾಸ, ಆತನ ಶೌರ್ಯ, ಸಾಹಸ, ಅಪ್ರತಿಮ ಹೋರಾಟ ಮನೋಭಾವ ಹಾಗೂ ಆತನ ತ್ಯಾಗ ಬಲಿದಾನದ ಬಗ್ಗೆ ವರ್ಣನೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಪ್ರಾಂತ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರಾದ ಶ್ರೀ ಅಶೋಕ್ ರಾಯ್ಕರ್ ಇವರು ಇತಿಹಾಸವನ್ನ ತಿರುಚಿ ನಮ್ಮ ದೇಶದ ಹೋರಾಟಗಾರರ ಹಾಗೂ ವೀರರ ತೇಜೋವಧಿ ಮಾಡಲಾಗುತ್ತಿದೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ಎಂದರೆ ಮೈಸೂರಿನ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದ ಮೈಸೂರು ಅರಸರನ್ನ ಮರೆಮಾಚಿ ಬೇರೆ ಇನ್ಯಾರೋ ಅದನ್ನು ಕಟ್ಟಿದ್ದಾರೆ ಎಂಬಂತೆ ಜನರಿಗೆ ತಿಳಿಸುವ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ನುಡಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಡಾಕ್ಟರ್ ಮಾನಸ ಡಿಎ ಇವರು ಉದ್ಘಾಟಕರ ಭಾಷಣವನ್ನ ನೆರವೇರಿಸಿ ನಮ್ಮ ಕಾಲೇಜಿನಲ್ಲಿ ಭಾರತೀಯ ಹೋರಾಟಗಾರರ ಜೀವನ ಚರಿತ್ರೆಯನ್ನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಮಾಡುತ್ತಿರುವ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಗಂಗಾವತಿ ಸಮಿತಿಯ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೊಪ್ಪಳ ಜಿಲ್ಲೆ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಎಂಕಪ್ಪ ಕಟ್ಟಿಮಣಿ, ಗಂಡುಗಲಿ ಕುಮಾರರಾಮ ವಂಶಸ್ಥರಾದ ಶ್ರೀ ರಾಜೇಶ್ ನಾಯ್ಕ್ ದೊರೆಯವರು ಕುಮಾರರಾಮನ ಕುಮ್ಮಟ ದುರ್ಗದಲ್ಲಿ ತನ್ನ ಕೊನೆ ಉಸಿರು ಇರುವವರೆಗೂ ತಾಯಿ ನೆಲಕ್ಕಾಗಿ ಹೋರಾಟ ಮಾಡಿ ಅಳಿಯಂದಿರಾದ ಹರಿಯರ ಅಕ್ಕಬುಕ್ಕರಿಗೆ ಪ್ರೇರಣೆ ನೀಡಿದವರೆಂದು ಹೇಳಿದರು. ಅಖಿಲ ಕರ್ನಾಟಕ ಹಕ್ಕಬುಕ್ಕ ನಾಯಕ ವೇದಿಕೆಯ ಶ್ರೀ ಹರಿನಾಯಕ ಉಪಸ್ಥಿತರಿದ್ದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಗಂಗಾವತಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎನ್ ಜಡಿಯಪ್ಪ ಮೇಟ್ರಿ ಇವರು ಭಾರತೀಯ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವಂತಹ ಕಾರ್ಯವನ್ನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಾಡುತ್ತಿದ್ದು, ಈ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ದುಶ್ಚಟಗಳಿಂದ ದೂರವಿದ್ದು ನಮ್ಮ ದೇಶದ ಹಿರಿಮೆ ಗರಿಮೆಗಳನ್ನು ಅರಿತು ಪ್ರಜ್ಞಾವಂತರಾಗಿ ನಾಡನ್ನು ಕಟ್ಟುವ ಕಾಯಕದಲ್ಲಿ ನಿರತರಾಗಿರಬೇಕೆಂದು ಕರೆ ನೀಡಿದರು. ಕಾಲೇಜಿನ ಉಪನ್ಯಾಸಕರಾದ ಕುಮಾರಿ ಸೌಮ್ಯ ಇವರು ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರ್ವಹಿಸಿದರು. ಶ್ರೀ ಮಹದೇವ್ ಮೋಟಿ ಇವರು ಕಾರ್ಗಿಲ್ ಯೋಧರಿಗೆ ನಮನವನ್ನ ಸಲ್ಲಿಸುವ ಕ್ರಾಂತಿ ಗೀತೆಯನ್ನ ಹಾಡಿದರು. ಗಂಗಾವತಿ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ ಯಲ್ಲಪ್ಪ ಕಲಾಲ್ ಇವರು ಸ್ವಾಗತಿಸಿದರು. ಬಳ್ಳಾರಿ ವಿಭಾಗೀಯ ಸಂಯೋಜಕರಾದ ಶ್ರೀಧರ್ ಟಿ ಶಿಕ್ಷಕರು ವಂದನಾ ಅರ್ಪಣೆ ಸಲ್ಲಿಸಿ ಶಾಂತಿ ಮಂತ್ರ ಪಠಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಪ್ರಕಾಶ್ ಪಾಟೀಲ್, ಶಿವನಗೌಡ ತೆಗ್ಗಿ, ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು, ಟಿ ಮಲ್ಲೇಶಪ್ಪ, ಶೇಖರ್ ಹೊಸ್ಕೇರ, ದೇವೇಂದ್ರ ಆನೆಗುಂದಿ ಭಾಗವಹಿಸಿದ್ದರು. ನೀವು ಇಲ್ಲಿ ಬಂದಾಗ ಅದು ಸಮಸ್ಯೆ ಗೊತ್ತಾಗುತ್ತೆ, ಅಂದ್ರೆ ಸರಿಯಾದ ಸಮಯ ಕ್ಲಾಸ್ ಅಲ್ಲಿ ಬರ್ತಾರೆ. ಅದು ಇವತ್ತು ಮನೆಯಲ್ಲೇ ಸಣ್ಣ ಪುಟ್ಟ ಕಾರ್ಯಕ್ರಮ ರಕ್ಷಾಬಂಧನಕ್ಕೋಸ್ಕರ ಒಂದು ಅರ್ಧ ಗಂಟೆ ಲೇಟ್ ಆಯ್ತು. ಇನ್ನು ಗೆಸ್ಟ್ಗಳು ಬರೋದಿದ್ರು ಸ್ಟಾರ್ಟ್ ಆಗಿದ್ರು, ಸರಿಯಾದ ಸಮಯ ಇನ್ನು ಗೌರವ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಈ ಸ್ಕೇಲ್ ಸಮಸ್ಯೆಗೂ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಗೂ ಕೇಂದ್ರೀಯ ಸಂಸ್ಥೆ ವತಿಯಿಂದ ಇವತ್ತಿನ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯರಿಗೂ ಹಾಗೂ ಬುದ್ಧ ಮಕ್ಕಳೇ ಹಾಗೂ ನಮ್ಮ ತಂಗಿಯಂದಿರೆ, ತಮ್ಮಂದಿರೆ, ಒಂದೇ ಮಾತಲ್ಲಿ ಹೇಳ್ತೀನಿ. ಇಷ್ಟೊತ್ತನ ಕೇಳಿದ್ರು ಬರೀ 15 ಕಿಲೋಮೀಟರ್ ದೂರದಂತ ಇದ್ದಂತ ಗಂಡಗಲ ಕುಮಾರರಾಮನ ಬಗ್ಗೆ ನೀವು ಕೇಳಿದ್ರಿ. ಗಂಗಾವತಿ ಎಲ್ಲದನ್ನು ಯಾವುದೇ ತಗೊಳ್ಳಿ, ಗಂಗಾವತಿಯಲ್ಲಿ ನಮ್ಗೆ ಈಗ ಗಂಡಗಲಿ ಕುಮಾರರಾಮ ಆಗಿರ್ಬೋದು, ಆಂಜನೇಯನ ಬಗ್ಗೆ ಹೇಳಿದ್ರು, ಆಂಜನೇಯ ಬೆಟ್ಟ, ನಮಗೆ ಒಟ್ಟ ಶೌರ್ಯ ಸಾಹಿತಿಗಳಿದ್ದಾರೆ. ಅದಕ್ಕೆ ನನಗೊಂದು ಡೌಟ್ ಇದೆ ಸರ್, ಸಾಹಿತಿಗಳು ಇದ್ದೀರಿ. ಒಂದು ಸಾಂಗ್ ಕೇಳಿದ್ರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಸಾಂಗ್ ಕೇಳಿದ್ರಿಲ್ಲ ಸರ್, ಇದು ಕರೆಕ್ಟ್ ಅನ್ಸರ್? ಕರೆಕ್ಟ್ ಅಂತ ಕೇಳ್ತಾರೆ. ಅದು ಅಲ್ಲಿ ಎಷ್ಟು TMC ನೀರಿದೆ ಸರ್? ಅಂದ್ರೆ 32 37 ನಮ್ಮ ಮುಂಡ್ರಾಗ ಟ್ಯಾಂಕ್ ಎಷ್ಟಿದೆ ಸರ್? 130 ಇದೆ. ಅದು ಜೀವನಾಗಿ ಯಾವ್ದಾಯ್ತು, ದೊಡ್ಡದಾಗ್ತದೆ ಸಣ್ಣದ? ಅಲ್ಲ, ಎದಕ್ಕೆ ಕೇಳ್ತೇವೆ ನಿಮ್ಗೆ ಗೊತ್ತಿರಲಿ, ಸುಮ್ಮನೆ ನಮ್ಗೆ ಗೊತ್ತಿಲ್ಲ. ಇದನ್ನ ನಾವು ಕೇಳ್ತೀವಿ, ಕನ್ನಡ ನಾಡಿನ ಬಹಳ ಚೆನ್ನಾಗಿ ಕೇಳ್ತೀವಿ. ಆದ್ರೆ ಸಾಹಿತಿಗಳು ಬರದಾಗ ನೀವು ಕೇಳಿದ್ರೆ ಒಂದು ನಿಮಿಷ, ಸಾಹಿತಿಗಳು ಅವಾಗಿನ ಹೆಂಗ್ ಬರೆದ್ರು ಅನ್ನೋದ್ರ ಬಗ್ಗೆ ಅದಕ್ಕೆ ಆ ಭಾಗದವರೇ ಕಾರಣ ಬರ್ದಿರ್ತಾರೆ, ಇಟ್ಟರೆ ಬರ್ದಿರೋದಿಲ್ಲ. ನೀವು ಯಾವ್ಯಾವ ತಗೊಂಡ್ರಿ ನೀವು. ಆದ್ರೆ ಈಗ ನಾವೇನು ಇಲ್ಲಿ ಕೂತಿದ್ವಲ್ಲ ಗಂಗಾವತಿಯಲ್ಲಿ, ಕೆಲವೊಬ್ರು ಬರೆದಿದ್ಗಳು ಇಲ್ಲೇ ಇರ್ಬೇಕು, ಕೆಲವು ಪುಸ್ತಕಗಳು ಇಲ್ಲೇ ಬಿಡುಗಡೆ ಆಗ್ತಾವ, ಇಲ್ಲೇ ಬಿಡು ಹೋಗ್ಬಿಡ್ತಾವ.
ಈಗ ಮುಚ್ಚ ಕೊಡ್ತಾವೆಲ್ಲ ಅಲ್ಲ. ಈಗ ನನಗೆ ನೋವಿನ ಸಂಗತಿಗಳು ಕೆಲವೊಂದು ನನಗೆ ಆಕ್ಚುಲಿ ಇದು ಹಿಂದಿನ ಭಾರತ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷ ಆಗುವ ಮುಂಚೆ ನಾನು ಅಧ್ಯಕ್ಷ ಇದ್ದೆ. ಆದ್ರೆ ಒಂದ್ ದಿವಸ ಪೆನ್ ಹಿಡಿದು ಒಂದು ಬರೀಲಿಲ್ಲ. ಅದನ್ನ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೊಟ್ಟರು. ಆದ್ರೆ ಯಾವ್ದು ಹೋರಾಟಗಳು ನಮ್ಗೀಗ ಅವ್ರ ಮುಖ ಬರಲಿಲ್ಲ ಅಂತ ಅವ್ರ ಬಗ್ಗೆ ಕೆಲವೊಂದು ಹೇಳ್ತಿರ್ತೀವಿ. ಅವ್ರು ಏನಪ್ಪ ಇವ್ರು ಮಾಡ್ತಾರೆ ಅದಿದೆ ಅಂತ ಹೇಳ್ತಿರ್ತೀವಿ. ಅದಕ್ಕೆ ನಿಮ್ಮಲ್ಲಿನೂ ಕೆಲವೊಂದು ಹೋರಾಟದ ಭಾವನೆಗಳು ನಿಮ್ಮಲ್ಲಿ ಬರಬೇಕು. ಇವತ್ತು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಗಂಡದಲ್ಲಿ ಕುಮಾರರಾಮ್ ಎದುರಿಸಲ ಹೋರಾಟ ಮಾಡಿ ಕೇಳಿದ್ರಿಲ್ಲ. ಇವತ್ತಿನ ಜನರೇಷನ್ ಹೋರಾಟಗಳು ಎದುರಿಸಲ ಕೇಳಿದವು ಹುಡುಗಿಯರ ಸಲಾಗಿದ್ದಾವೆ ನಿಮ್ಮೆಲ್ಲ ಹೋರಾಟ. ನಾನು ಯಾಕಂದ್ರೆ ಟಿವಿಯಲ್ಲಿ ನೋಡ್ರಿ, ಇವತ್ತು ಬೇರೆ ತಗೋಬೇಕಾದ್ರೆ ಯಾರು ತಗೋಬೇಕು, ಇವತ್ತು ವಕೀಲರ ಕೇಳ್ತೀನಿ, ಎಷ್ಟು ಇಲ್ಲಿ ಕೇಸ್ಗಳು ಆಗ್ತದಲ್ಲ, ಹೆಣ್ಣಿನ ಸಲುವಾಗಿ ಕೇಸ್ ಆಗ್ತದೆ. ಹೆಣ್ಣು ನೋಡೋರು ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋದು ಭಾವನೆಗಳು ಬಂದಾಗ ಎಲ್ಲವೂ ಈಸಿಯಾಗಿ ನಡೆದ್ಬಿಡ್ತಾವ. ಸ್ವಲ್ಪ ಎಲ್ಲರೂ ವ್ಯತ್ಯಾಸ ನೋಡೋ ವ್ಯತ್ಯಾಸ ಆದತ್ನಾಗ ನಾವು ಎಲ್ಲಿರ್ತೀವಿ, ಕಾನೂನು ಬಹಿರವಾಗಿ ಚಟುವಟಿಕೆಗಳು ಆದತ್ನಾಗ ಆ ಕಾನೂನು ಫಸ್ಟ್ ತಲೆ ಬರ್ಬೇಕು. ಕಾನೂನು ಹೇಳ್ಕೊಡೋದು ಯಾವಾಗ? ಕಾನೂನು ಸದ್ಯಕ್ಕೆ ಯಾರು ಹೇಳ್ಕೊಡೋದಿಲ್ಲ. ಬೇರೆ ಎಣಿಸಿ ಕಂಬಿ ಎಣಿಸ್ತಿರ್ತಿರಲ್ಲ, ಅವಾಗ ಕಾಣಿಸ್ತದೆ ನಾವು ಅವಾಗ ತಿಳುವಳಿಕೆ ಬಂದಿಲ್ಲ, ಅವಾಗ ಮಾಡಿಲ್ಲ ಅಂತಾರೆ. ಯಾವತ್ತು ಹೋರಾಟ ಮಾಡ್ಬೇಕಾದ್ರೆ ನಿಮ್ ತಂಗಿ ಸಲ ಮಾಡಿದ್ರೆ ಮಕ್ಕಳ ಸಲ ಹೌದು. ಆದ್ರೆ ಪರ ಇರೋದು ಅಂತ ಇರ್ತೈತಿ, ಅದನ್ನ ತಿಳ್ಕೊಂಡ್ಬೇಕು. ಫಸ್ಟ್ ನೀವು ತಿಳ್ಕೊಂಡು ಹೋರಾಟ ನಿಂತ್ಕೊಳ್ರಿ. ಯಾವುದೇ ಆಗಿರ್ಲಿ, ಯಾವ ಹೇಳಿದ್ರು ಯಾವ ಹೇಳಿ ನಡೆಯೋದಿಲ್ಲ. ಅವಾಗ ಕತ್ತಿ ಇದಕ್ಕೆ ಇರ್ತಂತ ಹೇಳ್ರಿ, ನಾವು ಹೋರಾಟ ಮಾಡಿ ಯಾವ್ದಾದ್ರು ಗೆಲ್ಬೇಕಂತ ಹೇಳ್ಕೊಂಡಿದ್ರು. ಈಗಿನ ಹೋರಾಟಗಳಿಂದ ಅವ್ನು ಹೊಡೆದೇ ಬರ್ಬೇಕು. ಅವ್ನು ಯಾರು ಎದುರ್ತ ಅವ್ರು. ಆದ್ರೆ ನೀವ್ ಯಾವುದೇ ಮಾತು ಕೇಳ್ರಿ, ಹೆಣ್ಣಿಂದನ ಕೇಳ್ರಿ, ತಂದೆ ತಾಯಿದನ ಕೇಳ್ರಿ, ಯಾರನ್ನ ಕೇಳ್ರಿ, ಆದ್ರ ದೊಡ್ಡವ್ರ ಮಾತು ಕೇಳಬೇಕಂದ್ರೂ ಆ ದೊಡ್ಡ ಎಷ್ಟೋದನ್ನ ಯಾವ ಮಟ್ಟಕ್ಕೆ ಅದನ್ನ ಯೋಚನೆ ಮಾಡಿ ನೀವು ಮುಂದುವರಿರಿ. ಆದ್ರೆ ಯಾವುದೇ ತರ ನಂದೊಂದು ನಾನು ನಿಮ್ಮ ವಯಸ್ಸು ನನಗೂ ಮಕ್ಕಳಿದ್ದಾರೆ, ನನ್ನ ಮಕ್ಕಳನ್ನು ಓದ್ತಾ ಇದ್ದಾರೆ. ಆದ್ರೆ ಹೇಳೋದಿಷ್ಟೇ, ಯಾವತ್ತು ಕಾನೂನು ಕೈಯಲ್ಲಿ ತಗೊಳ್ಳಿಕ್ಕೆ ಹೋಗ್ಲೇಬೇಡ್ರಿ. ಅಷ್ಟು ಕಾನೂನು ಬಗ್ಗೆ ಅರಿವು ಇಟ್ಕೊಳ್ಳಿ. ಇವತ್ತೇನಿದೆ, ಇವತ್ತೆಲ್ಲರೂ ಹೇಳಿದ್ರು ರಕ್ಷಾ ಬಂಧನ ಇದೆ, ರಕ್ಷಾ ಬಂಧನ ಇದೆ. ಎಲ್ಲರೂ ನೋಡೋ ದೃಷ್ಟಿನೂ ನಿಮಗೆ ಹೆಣ್ಣು ಹುಟ್ಟಿದ ಮೇಲೆ ಗಂಡು ಹುಟ್ಟಿದ ಮೇಲೆ ಒಂದು ಹೆಣ್ಣಿದ್ದೇ ಇರ್ತದೆ, ಹೆಣ್ಣು ಹುಟ್ಟಿದ ಮೇಲೆ ಒಂದು ಗಂಡಿದ್ದೇ ಇರ್ತದೆ. ಅದು ಬರೋವರೆಗೂ ಕಾಯುತ್ತಾರೆ. ಯಾರು ತರಲ್ಲ ನಿಜವಾದ ಗಂಡು. ಎದಕ್ಕೆ ಹೇಳ್ತೀನಿ, ಈ ನಡವಳಿಕೆ ಏನಿದೆ ಬರ್ತದಲ್ಲ, ದಯವಿಟ್ಟು ಅದನ್ನ ನೆಲೆ ಹಾಕಿ ತಂದೆ ತಾಯಿ ಗುರಿ ಬಿಟ್ರಿ. ಫಸ್ಟ್ ತಂದೆ ತಾಯಿ ಏನಿದಾರಲ್ಲ ಕಷ್ಟಪಡಲ್ಲ ಅದು ಗುರಿ ಬಿಟ್ರಿ, ಅವಾಗ ಆಗ್ತದೆ. ಇವತ್ತೇನ ಹೋರಾಟ ಮಾಡಕ ಗಂಡಗಲಿ ಕುಮಾರ ಹೆಣ್ಣು ಬಿಟ್ಟಿವಲ್ಲ, ಅದನ್ನ ಫೋಟೋ ತೆಗೆದು ನಿಮ್ ಫೋಟೋ ಇಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೀವು? ಅದನ್ನ ಸಾಧ್ಯ ಮಾಡಿದ್ರೆ ನಿಮ್ ಪಕ್ಕದಲ್ಲಿ ಫೋಟೋ ಇಡಂಗ ಆಗ್ಬೇಕು. ಮತ್ತೆ ಆಗ್ತದೆ ಗಂಡಗಲಿ ಕುಮಾರ ನಾವು ಹಾಕಲ್ಲ, ಅದನ್ನ ಪಕ್ಕದಲ್ಲಿ ನಿಮ್ ಫೋಟೋ ಇರಂಗ ನೀವ್ ವ್ಯಕ್ತಿಗಳಾಗಲಿ ಅಂತ ಹೇಳಿ ನಾನು ಯಾವ ಕನ್ನಂಬಾಡಿ ಕಟ್ಟೆದು ಹೌದಾ? ಎದಕ್ಕೆ ಹಂಗಾಗಿ ಪರಿಸ್ಥಿತಿ ಅಂತಂದ್ರೆ ನಾವು ನಮ್ಮನ್ನ ನಿಜವಾಗಿ ತಿಳ್ಕೊಳ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ತಾ ಇದ್ದೀವಿ. ಹಾಗಾಗಿ ಈ ಪರಿಸ್ಥಿತಿ ನಮಗೆ ಬಂದಿದೆ. ಗಂಡುಗಲಿ ಕುಮಾರರಾಮನನ್ನು ನಾವು ಯಾಕೆ ಜನ ಅಷ್ಟು ಆರಾಧಿಸಿದ್ರು, ಈಗಲೂ ಕೂಡ ಯಾಕೆ ಆರಾಧಿಸ್ತಾ ಇದ್ದಾರೆ? ಆದರೂ ಸಣ್ಣ ರಾಜ್ಯ ಅಂತಂದ್ರೆ ಯಾವ್ದು ಗೊತ್ತಲ್ಲ? ನಮ್ಮದು ಗಂಗಾವತಿ ಕುಮ್ಮಟದವ್ರು ಎಲ್ಲಿ ಬರೋದು? ಇಲ್ಲೇ ಒಂದು 15 ಕಿಲೋಮೀಟರ್ ಅವು, ಹೌದಾ? ಅದು ನಡೆದಾಡಂತ ಭೂಮಿ ಪುಣ್ಯ ಭೂಮಿ ಇದು. ಇಲ್ಲಿ ಹುಟ್ಟಿದವರು ನಾವೆಲ್ಲ. ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣರ ಹೆಸರನ್ನು ನಾವು ಬೆಳೆಸ್ಕೋಬೋದಲ್ಲ. ಅದ್ರ ಬಿಟ್ಟು ನಾವು ಎಲ್ಲೋ ಇರ್ತಕ್ಕಂಥ ಹೆಸರನ್ನು ಹೇಳೋದು, ಎಲ್ಲೋ ಇರ್ತಕ್ಕಂಥ ತೆರಿಗೆ ಕೂಸಲು ನಮ್ಮಪ್ಪ ಅಮ್ಮನ ಕೆಳಗೆ ವಿಷಯ ಆಗಿದ್ದಾರೆ ಅಂತಂದ್ರೆ ನಾವು ಯಾರು ವೇಸ್ಟ್ ಅಲ್ಲ? ನಾವು ವೇಸ್ಟ್ ಆಗ್ತಿರಲಿಲ್ಲ. ಈಗ ನಿಮ್ಮ ಕಾಲೇಜು, ನಿಮ್ಮ ಟೀಚರು, ನಿಮಗೆ ಕಲಿಸಿದಂತ ಉಪನ್ಯಾಸಕರ ಬಗ್ಗೆ ನೀವು ಗೌರವ ಇಲ್ಲಾರ್ದಂಗೆ ಇನ್ನು ಯಾರೋ ದೂರದವ್ರನ್ನ ನೀವು ಗೌರವಿಸಿದ್ರೆ ನಿಮಗೆ ಬೆಲೆ ಇಲ್ಲ ನೀವಿರೋದಕ್ಕೆ ಇಲ್ಲಲ್ಲ? ಓಕೆ, ಈಗ ಕುಮಾರರಾಮ ಯಾಕೆ ದೇವಸ್ಥಾನ ಕಟ್ಟಿಸಿದ್ರು, ಅಷ್ಟು ಪುಸ್ತಕ ಯಾಕೆ ಬರೆದ್ರು ಅನ್ನೋದು ಒಂದು ಪ್ರಶ್ನೆ ಬರಕತ್ತದ ಎಲ್ಲರಿಗೆ ಬರ್ತೈತಾ? ನಾನು ಆಗಲೇ ಹೇಳಿದೆ, ಈಗ ದೆಹಲಿ ಸುಲ್ತಾನರು ಏನ್ ಮಾಡ್ತಿದ್ರು ಅಂದ್ರೆ, ರೈತರು ಬೆಳೆ ಬೆಳೆದಿರ್ತಲ್ಲ, ಬೆಳೆ ಬೆಳೆದಕ್ಕೆ ಏನ್ ಮಾಡ್ತಿದ್ರು ಅವರು? ಸುಂಕ, ಅದು ಬೇರೆ, ಉಸುಲಿ ಬೆಂಕಿ ಹಚ್ಚಿಬಿಡ್ತಿದ್ರು. ಯಾವ್ದಕ್ಕೆ ಬೆಂಕಿ ಹಚ್ತಿದ್ರು ಹೇಳ್ರಿ? ನೀವು ಬಾಳೆ ಮಾಡ್ಕಿರ್ತಿದ್ರೆ ಅಲ್ಲಿ ಲೂಟಿ ಮಾಡಕ್ ಬರಲ್ಲ. ಲೂಟಿ ಮಾಡಕ್ ಹೋಗ್ಬೇಕು ಅವ್ರು. ಲೂಟಿ ಮಾಡಕ್ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸೈನ್ಯ ಜಾಸ್ತಿ ಆಗ್ಬೇಕು.
ನೀನು ಒಕ್ಕತನ ಮಾಡಿದಪ್ಪ ಅಂದ್ರೆ ನೀನು ಅವ್ನ ಕೂಡ ಗುದ್ದಾಡಕ್ ಹೋಗಾರ ಕೊಲೆ ಮಾಡಕ್ ಹೋಗ್ಬೇಕಲ್ಲಪ್ಪ. ಬೆಂಕಿ ಹಚ್ಚಿದ್ರು, ಯುದ್ಧ ಮಾಡಿ ಏನ್ ಮಾಡ್ತಿದ್ರು? ಯುದ್ಧ ಮಾಡಿದ ರಾಜರು ಏನೇನ್ ಮಾಡ್ತಿದ್ರು ಗೊತ್ತದ? ನಿಮ್ಮ ಪುಸ್ತಕದಲ್ಲಿ ಸಾಕಷ್ಟು ಬಂದಿರಲ್ಲ. ಯುದ್ಧ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಕೊಳ್ಳೆ ಹೊಡಿತಿದ್ರು, ಅಲ್ಲಿಂದ ಮಹಿಳೆಯರಿಗೆ ಅತ್ಯಾಚಾರ ಮಾಡ್ತಿದ್ರು, ಅನಾಚಾರ ಮಾಡ್ತಿದ್ರು, ಯುವಕರನ್ನೆಲ್ಲ ಕೊಲೆ ಮಾಡ್ತಿದ್ರು. ಏನು ಯುವಕರು ಇರ್ತಿದ್ರಲ್ಲ, ಹೋರಾಟ ಮಾಡಿದ ಯಾರು? ಹೋರಾಟ ಮಾಡಿದ ಯಾರು? ಮಕ್ಕಳು ಮತ್ತು ಮಹಿಳೆಯರು ಹೋರಾಟ ಮಾಡಕ್ಕಾಗುತ್ತಾ? ಅವರನ್ನ ಗುಲಾಮರನ್ನಾಗಿ ಎಳ್ಕೊಂಡು ಹೋಗೋದು. ಇದು ಅವಾಗಿನ ಸಿಸ್ಟಮ್. ರಾಜ ಅಂದ್ರೆ ಏನಪ್ಪ, ಸೈನಿಕ ಅಂದ್ರೆ ಏನಪ್ಪ, ನಾವೇನ್ ಮಾಡ್ತೀವಿ ಅದೇ, ನಾವೇನ್ ಮಾಡ್ತೀವಿ ಅದೇ. ಅದನ್ನೆಲ್ಲ ಬಿಡ್ತೀವಿ, ಪುಸ್ತಕ ಬರೀ ಅದೇ ತಿಳ್ಕೊಂಡಿವಿ, ನಮ್ಮ ತಲೆಗೆ ಅದ ಹೋಗ್ತದೆ. ಆದ್ರೆ ಇಷ್ಟೆಲ್ಲ ಇತಿಹಾಸದಲ್ಲಿ, ಇಷ್ಟೆಲ್ಲ ಮಹಾರಾಜರಲ್ಲಿ ಕುಮಾರರಾಮ ಒಬ್ಬ ವ್ಯಕ್ತಿ ಉಳ್ಕೊಳ್ಳೋಕೆ ಕಾರಣ ಏನಂದ್ರೆ, ಕುಮಾರರಾಮ ಆತನಿಗೆ 3 ರಾಜ್ಯಗಳು ಅಡ್ಜಸ್ಟ್ ಆಗಿ ಬರ್ತದೆ. ಒಂದು ಓರಂಗಲ್ನ ಕಾಕತೀಯರು, ಒಂದು ಕಡೆ ಹೊಯ್ಸಳರು, ಇನ್ನೊಂದು ಕಡೆ ಶೌನರು. 3 ರಾಜ್ಯಗಳು ಬರ್ತಾರೆ. ಈ 3 ರಾಜ್ಯಗಳನ್ನ ಸಾಕಷ್ಟು ಸಲ ಸೋಲಿಸ್ತಾವ, ಸಾಕಷ್ಟು ಸಲ ಯುದ್ಧ ಮಾಡ್ತಾರ. ಆದ್ರೆ ಯುದ್ಧ ಯಾಕೆ ಮಾಡ್ದ? ಅಲ್ಲೆಲ್ಲ ದೊರಡೆ ಮಾಡಕ್ ಮಾಡಲಿಲ್ಲ, ಅಲ್ಲಿಂದ ಅಲ್ಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ತೊಂದರೆ ಕೊಡಕ್ ಮಾಡಲಿಲ್ಲ. ಆತ ಮಾಡಿದ ಉದ್ದೇಶ ಏನಂದ್ರೆ, ನಮ್ಮ ಏನು ಬೆಳೆಗೆ ಬೆಂಕಿ ಹಚ್ಚತಕ್ಕಂಥ ರಾಜರು ನೋಡಿದ್ರಲ್ಲ, ಕುಮಾರರಾಮ ಏನ್ ಮಾಡಿದ, ರೈತರಿಗೆ ನೀರಾವರಿ ಯೋಜನೆಗಳನ್ನ ರೂಪಿಸಿ, ಕುಮ್ಮಟದುರ್ಗ ಅದರ ಸುತ್ತಮುತ್ತ ಸಾಕಷ್ಟು ಕೆರೆಗಳಿವೆ, ಕಂಪ್ಲಿ, ಅವರ ರಾಜ್ಯದಲ್ಲೆಲ್ಲ ನೀರಾವರಿ ಯೋಜನೆಗಳನ್ನ ಸಾಕಷ್ಟು ಪ್ರಮೋಷನ್ ಮಾಡಿದ. ಹಂಗಾಗಿ ಜನ ಏನ್ ಮಾಡಿದ್ರು, ಬಿಡಕ್ಕೆ ಸ್ಟಾರ್ಟ್ ಮಾಡಿ. ಅದರಲ್ಲಿ ಬರ್ತಾರೆ ಮಾದಿಗರ ಹಂಪ, ಕುರುವಿನ ಶೆಟ್ಟಿಯ ಈ ತರದಲ್ಲಿ, ಅಂದ್ರೆ ಸಾಮಾನ್ಯ ಜನರಿಗೂ ಕೂಡ ಆತ ಬೆಲೆ ಕೊಟ್ಟು ಸೈನಿಕ ಸೇರಿಸ್ಕೊಂಡ, ಅವರಿಗೆಲ್ಲ ಒಳ್ಳೆ ವಿದ್ಯೆ ಕೊಟ್ಟ. ಅಲ್ಲಿರ್ತಕ್ಕಂಥ ಜನರಿಗೆ ಏನ್ ಬೇಕು, ಕೃಷಿ ಮಾಡಬೇಕು, ಅವ್ರು ಬದುಕಬೇಕು, ಅವ್ರು ದುಡಿಬೇಕು. ಅನ್ನೋದಕ್ಕೋಸ್ಕರ ಏನ್ ಮಾಡಿದ, ನೀರಾವರಿ ಯೋಜನೆಗಳನ್ನ ರೂಪಿಸ್ಬಿಟ್ಟು ಕೆಲವೊಂದು ಮೂಲಕ ಕೆರೆಗಳಲ್ಲಿ ನೀರನ್ನು ಸ್ಟಾಕ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ. ಹಂಗಾಗಿ ಕುಮ್ಮಟದುರ್ಗ ಬಹಳ ಸಂಪತ್ತು ಬರುತ್ತೆ. ಸಂಪತ್ತು ಬರುತ್ತೆ ಆಯ್ತು, ಆದ್ರೆ ಪ್ರೊಟೆಕ್ಷನ್ ಬೇಕಲ್ಲ. ಹೌದಾ? ನಮ್ಮ ಹತ್ರ ಸಂಪತ್ತದ, ಅದನ್ನ ಉಳಿಸ್ಕೋಬೇಕಲ್ಲ ನಾವು. ಉಳಿಸ್ಕೊಂಡ್ರೆ ಏನ್ ಮಾಡ್ತಾರ ನಿಮಗೆ ಗೊತ್ತದ? ಬೆಳೆ ಬೆಳೆಯರಿಗೆ ಬೆಂಕಿ ಹಚ್ಚಿ ಜನ ಕರ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಕುಮಾರರಾಮ ಬಹಳ ಶೂರ ಮತ್ತು ಬಹಳ ಬುದ್ಧಿವಂತ ವ್ಯಕ್ತಿಯಾಗಿದ್ದ. ಇನ್ನೊಂದು ನೈತಿಕತೆಯ ವ್ಯಕ್ತಿಯಾಗಿದ್ದ. ಆತ ಮಹಿಳೆಯರಿಗೆ ಸಾಕಷ್ಟು ಗೌರವವನ್ನು ಕೊಡ್ತಿದ್ದ. ಹಂಗಾಗಿ ಅದಕ್ಕೆ ಏನಂತ ಕರೀತಾರೆ, ಪರನಾರಿ ಸಹೋದರ. ಇತಿಹಾಸದಲ್ಲಿ ಯಾರಿಗೂ ಇರಲಿಲ್ಲ ಪರನಾರಿ ಸಹೋದರ. ಹಂಗಾಗಿ ಆತನಲ್ಲಿ ನಂಬಿಕೆ ಜಾಸ್ತಿ ಇತ್ತು ಜನರಿಗೆ. ಅದಕ್ಕೆ ಆತ ಏನ್ ಮಾಡ್ತಾನ, ಯುದ್ಧ ಯಾವಾಗ ಮಾಡ್ತಾನಂತಂದ್ರೆ ಓರಂಗಲಿನ ಮೇಲೆ ಯುದ್ಧ ಮಾಡ್ತಾನೆ. ಎದಕ್ ಮಾಡ್ತಾನಂದ್ರೆ, ಆತ ಏನ್ ಬೇಕು, ಕುದುರೆ ಬೇಕು, ಬಲ್ಲೆ ಬೇಕು. ಓರಂಗಲ್ನಲ್ಲಿ ಕುದುರೆಗಳಿರ್ತಾವೆ, ಒಳ್ಳೆ ಚೆನ್ನಾಗಿ ಕುದುರೆಗಳಿರ್ತಾವೆ. ಆ ಕುದುರೆಗಳಿದ್ರೆ ಇಲ್ಲಿ ಏನ್ ಮಾಡ್ಬೋದು, ಜನರನ್ನ ರಕ್ಷಣೆ ಮಾಡ್ಬೋದು, ತನ್ನ ಪ್ರಜೆಗಳನ್ನ. ಅದಕ್ಕೋಸ್ಕರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾನೆ, ನೋಡಪ್ಪ ನಮಗೆ ಕುದುರೆಗಳು ಬೇಕು, ನಮಗೆ ಆಯುಧ ಬಲ್ಲೆ, ವಿಶೇಷವಾದ ಬಲ್ಲೆ ಕೊಡ್ರಿ ಅಂತ ಕೇಳಿದ್ರೆ, ಅಲ್ಲಿ ಓರಂಗಲ್ನಾಗ ಯಾರ ಪ್ರತಾಪ ರುದ್ರ ಅಂತ ಇರ್ತಾರೆ. ಆದ್ರೆ ನಮ್ಮನ್ನ ಇಲ್ಲಿಗೇನು ಕೊಡ್ತಾರಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಯುದ್ಧನೇ ಮಾಡಬೇಕು. ಯುದ್ಧ ಮಾಡಿ ಅವಾಗ ಪ್ರತಾಪ ರುದ್ರನನ್ನು ಸೋಲಿಸಿ ಅಲ್ಲಿಂದ ಕುದುರೆ ಮತ್ತು ಬಲ್ಲೆ, ಆತ ಯುದ್ಧ ಮಾಡಿದ ಬಲ್ಲೆ ನೋಡಿರಲ್ಲ, ಅದನ್ನ ನೋಡಿದ ಚಿತ್ರಗಳನ್ನ, ಬಲ್ಲೆಗಳಲ್ಲಿ ಯುದ್ಧ ಮಾಡ್ತಾನೆ. ಕುದುರೆ ಹೆಸರೇನು, ಬೊಲ್ಲ. ನೋಡ್ರಿ, ಆತ ತಂದ ಬೊಲ್ಲ ಕೂಡ ದೇವರಿಗೆ. ಬರೀ ಕುಮಾರರಾಮ ದೇವರಲ್ಲ, ಆತ ಏನಿರುತ್ತ ಕುದುರೆ ಏನಿದಲ್ಲ, ಕುದುರೆ ಹೆಸರೇನು ಬೊಲ್ಲ. ಬೊಲ್ಲ ಕೂಡ ಪೂಜೆ ಮಾಡ್ತಾರ, ದೇವರಾಗಿ ಪೂಜೆ ಮಾಡ್ತಾರೆ. ಅಂದ್ರೆ ಕುದುರೆಯನ್ನು ಕೂಡ ದೇವರಾಗಿ ಮಾಡಿಬಿಟ್ಟ. ಅಂದ್ರೆ ಸಜ್ಜನರ ಕೂಡ ಏನಾಗ್ತದೆ, ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ಆ ಕುದುರೆ ಕುಮಾರರಾಮನ ಜೊತೆಯಾಗಿ ದೇವರಾಗಿತ್ತು. ಕುಮಾರರಾಮ ಆ ರೀತಿ ಬದುಕಿದ್ದಾರೆ. ಆತ ಯುದ್ಧ ಮಾಡಿ ಧರಿಸಬೇಕು. ನೆಕ್ಸ್ಟ್ ಶವನರು ಏನ್ ಮಾಡ್ತಿದ್ರು, ಇಲ್ಲಿ ಸಂಪರ್ಕದಿಂದ ಗೊತ್ತಂದೇಳಿ ಗಡಿಗೆಲ್ಲ ಬಂದು ಅಟ್ಯಾಕ್ ಮಾಡ, ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಅಟ್ಯಾಕ್ ಮಾಡಿಲ್ಲ, ಇದ್ದೇ ಹೋಗಿ ಯಾವತ್ತೂ ಅಟ್ಯಾಕ್ ಮಾಡಿ. ಈಗ ಪ್ರತಾಪ ರುದ್ರನನ್ನು ಸೋಲಿಸಿದ, ಆದ್ರೆ ಅಲ್ಲಿ ಯಾವುದೇ ದೌರ್ಜನ್ಯ ಆಗಲಿ, ಮಹಿಳೆಯರ ಮೇಲೆ ಅಟ್ರಾಸಿಟೀಸ್ ಆಗಿ, ಮಕ್ಕಳ ಮೇಲೆ ಅಟ್ರಾಸಿಟೀಸ್ ಆಗಿ ಮಾಡಲಿಲ್ಲ.
ಅಲ್ಲಿರ್ತಕ್ಕಂಥ ಸೈನಿಕರ ಮೇಲೆ ದೌರ್ಜನ್ಯ ಗೆದ್ದುಬಿಟ್ಟಿಲ್ಲ ಅಂತಂದೇಳಿ ಅವ್ರನ್ನ ಕೀಳಾಗಿ ನಡೆಸಿಕೊಳ್ತಕ್ಕಂಥದ್ದು ಮಾಡಲಿಲ್ಲ. ಹಂಗಾಗಿ ಬೇರೆ ರಾಜ್ಯದವ್ರು ಏನಿದ್ರಲ್ಲ ಅವರು ಕೂಡ ಕುಮಾರರಾಮನ ಪ್ರೀತಿಸ್ತಾ ಇದ್ರು ಜನ. ಒಂದ್ಸಲ ಏನಾಗ್ತದೆ, ಉಳಿಯೇರು ಅಂತ ಒಂದು ರಾಜ್ಯ ಬರ್ತದೆ ಚಿತ್ರದುರ್ಗದಾಗ. ಅದು ಹೊಯ್ಸಳರ ಒಂದು ಸಾಮಂತ ರಾಜ್ಯ ಉಳಿಯೇರು ಅಂತ. ಆ ಉಳಿಯೇರಲ್ಲಿ ಏನಿರುತ್ತೆ, ಬೇಟೆ ನಾಯಿಗಳು. ಕುಮಾರರಾಮ ಯಾರು ಹೇಳ್ತಾರೆ, ಅಲ್ಲಿ ಉಳಿಯೇರು ರಾಜ್ಯದಲ್ಲಿ ಬೇಟೆ ನಾಯಿಗಳಿದಾವೆ, ಒಳ್ಳೆ ಜಾತಿ ಬೇಟೆ ನಾಯಿಗಳಿದಾವ, ಅವು ಇದ್ ಬಿಟ್ರೆ ಇಲ್ಲಿ ರೈತರಿಗೆ ಬಹಳ ಅನುಕೂಲ ಆಗ್ತದೆ. ರೈತರಿಗೆ ಕಾಟ ಏನಿರ್ತದೆ, ಹಂದಿಗಳು, ಕಾಡಿನ ಹಂದಿಗಳು, ಅವು ಇವು ಪ್ರಾಣಿಗಳ ತೊಂದರೆ ಇರ್ತದಲ್ಲ. ಹಂಗಾಗಿ ಹೇಳಿದಾಗ ಆಚರಣೆ ಮಾಡೋಣ, ಆಯ್ತಪ್ಪ ಒಂದು ಲೆಟರ್ ಬರೀರಿ, ಒಂದು ಉಳಿಯೇರು ರಾಜ್ಯಕ್ಕೆ ನಾವೊಂದಿಷ್ಟು ಬೇಟೆ ನಾಯಿಗಳಿಗೆ ಕಳ್ಸತ್ತ ಅಂತ ಹೇಳ್ರಿ ಅಂತ ಕಳಿಸಿದ್ದಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರ, ನಮ್ದು ಹೊಯ್ಸಳ ರಾಜ್ಯ ದೊಡ್ಡ ರಾಜ್ಯದ ಕುಮಾರರಾಮ ಅವ್ರು 7 ಗಂಟೆ ನಾವು ನಾಯಿ ಕಳಿಸ್ತೀವಿ ನೋಡಿ ಕಳ್ಸಗಳು ಹಂಗೆ ಅಂತೇಳಿ ದೌರ್ಜನ್ಯದಿಂದ ಮಾತಾಡ. ಅವಾಗ ಏನ್ ಮಾಡ್ತಾನೆ ಕುಮಾರರಾಮ, ಅವಾಗ ಅಲ್ಲಿ ಯಾರೇ ಸೇರ್ತಾರೆ, ಹೊಯ್ಸಳರ ಸೇನೆ, ಉಳಿಯೇರ ಸೇನೆ, ಅವರ ಮಿತ್ರ ಸೇನೆಗಳೆಲ್ಲೂ ಸೇರಿ ಕುಮಾರರಾಮ ಹೆಂಗನ ಮಾಡಿ ಬಿಡ್ಬೇಕು. ಯುದ್ಧದ ವರ್ಚಸ್ಸು ಜಾಸ್ತಿ ಆಗುತ್ತೆ. ಎಲ್ಲರೂ ಕಲಿತು ಯುದ್ಧ ಮಾಡಿ, ಎಲ್ಲರೂ ಕಲಿತು ಯುದ್ಧ ಮಾಡಿದ್ರು ಕೂಡ ಎಲ್ಲರೂ ಸೋಲು. ಅವರೆಲ್ಲರೂ ಯುದ್ಧ ಮಾಡಿದ ಖರ್ಚೆಲ್ಲ ಕೊಡ್ತಿರ್ಬೇಕು ಒಪ್ಪಿಗೆ ಅಂತ ಒಪ್ಪಿಕೊಂಡು ಮತ್ತೆ ಇವ್ರಿಗೆ ಕೇಳಿದಷ್ಟು ಬೇಟೆ ನಾಯಿಗಳನ್ನ ಕೊಟ್ಟು ತಪ್ಪು ಒಪ್ಪಿಗೆ ಅಂತಾರ. ಆಮೇಲೆ ಅದನ್ನು ತಗೊಂಡು ರಿಟರ್ನ್ ಬರ್ತಾನೆ ವಿನಃ ಅಲ್ಲಿರ್ತಕ್ಕಂಥ ಜನರ ಮೇಲೆ ದೌರ್ಜನ್ಯ ಮಾಡೋದು. ನೋಡಿ ಹೆಂಗಲ್ಲ ವ್ಯಕ್ತಿ ಬೇಟೆ ನಾಯಿಗೋಸ್ಕರ ಯುದ್ಧ ಮಾಡ್ತಾರೆ. ರಾಜರಲ್ಲಿ ಏನ್ ಮಾಡ್ತಾರೆ, ಮಣ್ಣಿಗೋಸ್ಕರ ಯುದ್ಧ ಮಾಡಿದ್ರು, ಒಂದಿಗೋಸ್ಕರ ಯುದ್ಧ ಮಾಡಿದ್ರು, ಏಳಿಗೋಸ್ಕರ ಯುದ್ಧ ಮಾಡಿದ್ರು. ಇದೆಲ್ಲ ಅವರಿಗೆ ನಾಯಿ ಸಲ ಯುದ್ಧ ಮಾಡ ನೋಡಿ. ನಾಯಿ ಯಾಕೆ ಬೇಕಾಗ್ತದ, ರೈತರಿಗೋಸ್ಕರಲ್ಲ. ಕುದುರೆ ಬಲ್ಲೆಗಳು ಯಾಕೆ ಬೇಕು, ರಕ್ಷಣೆ ಮಾಡೋಕ್ಕೋಸ್ಕರಲ್ಲ. ಆಮೇಲೆ ಸಾಕಷ್ಟು ಯುದ್ಧಗಳು ಶೌನರು, ಹೊಯ್ಸಳರು ಮತ್ತು ಓರಂಗಲ್ಲರು ನಡೆದ್ರು ಕೂಡ ಅವರೇ ಅಟ್ಯಾಕ್ ಮಾಡಿದಾಗ ಈತ ಅವರನ್ನ ಓಡಿಸಿನ ವಿನಃ ಈತ ಹೋಗಿ ಯುದ್ಧ ಮಾಡಿಲ್ಲ. ದೈವಿ ಸುಲ್ತಾನರನ್ನ 3 ಸಲ ಓಡಿಸ್ತಾರೆ. ಈತ ಯಾವತ್ತೂ ಆಗಿರ್ತಾನೆ ಅಂತ ದೊಡ್ಡ ವ್ಯಕ್ತಿತ್ವ ಕುಮಾರರಾಮ. ಯುದ್ಧದ ಕಲೆಗಳಾಗಿ ಕುದುರೆ ಕಲ್ಲುಗಳನ್ನ ನೀವು ಹೋಗಿದ್ರೆ ಅರಣ್ಯಗಳು ಸಾಕಷ್ಟು ಕಾಲೇಜ್ ವಿದ್ಯಾರ್ಥಿಗಳಿಗೆ ತೋರಿಸ್ತಾರೆ. ಬಹಳ ನೀಟಾಗಿ ಅವರು ವಾರಕ್ಕೊಂದು ಬರ್ತಾ ಇದ್ದಾರೆ. ಅವರು ಈಗ ಕುಮಾರರಾಮನ ಬಗ್ಗೆ ಸಾಕಷ್ಟು ಈಗ ಮನಸ್ಸುಗಳನ್ನು ಓಡಾಡ್ತಾ ಬರ್ತದ್ರೆ ಕಾರಣ ಅರನಾಯಕ ಮತ್ತು ರಾಜೇಶ್ ಅವರಂತ ಅನಿಸ್ತದೆ. ಯಾಕಂದ್ರೆ ಸಾಕಷ್ಟು, ಯಾಕಂದ್ರೆ ನಮ್ಮ ವ್ಯಕ್ತಿ ಒಬ್ಬರಿಗೆ ಸೀಮಿತ, ಆತ ನಿಜವಾಗಿ ಸಮಾಜಕ್ಕೆ ಬೇಕಾದಂತ ವ್ಯಕ್ತಿ. ನಮ್ಮ ಸಮಾಜ ಪರಿವರ್ತನೆ ಆಗಬೇಕು ಅಂತಂದ್ರೆ, ನಮ್ಮ ದೇಶ ಬೆಳಿಬೇಕಂತಂದ್ರೆ ಕುಮಾರರಾಮನ ಬಗ್ಗೆ ನಾವು ತಿಳ್ಕೋಬೇಕು. ನಾವು ಕುಮಾರರಾಮನೇ ಆಗಬೇಕು, ಹೌದಾ? ಅಂತ ವ್ಯಕ್ತಿತ್ವ ಬರಬೇಕಂತ ಕುಮಾರರಾಮ ಈ ರೀತಿಯಾಗಿ ಯುದ್ಧಗಳನ್ನ ಮಾಡ್ತಿದ್ದ. ಆತ ಎಷ್ಟು ಶೂರ ಆಗಿದ್ದ ಅಂತಂದ್ರೆ, ದೆಹಲಿ ಸುಲ್ತಾನ್ 1213ರಲ್ಲಿ ಏನು ದಾಳಿ ಮಾಡ್ತಾರಲ್ಲ, 1320 ಅದಕ್ಕಿಂತ ಮುಂಚೆ ಮಾಡ್ತಾರೆ. ಇವತ್ತು ಗಂಡಗಲಿ ಕುಮಾರರಾಮನ ಒಂದು ಜಯಂತಿ ಮಾಡ್ತಕ್ಕಂಥ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮತ್ತು KLA ಶಿಕ್ಷಣ ಸಂಸ್ಥೆಯವರಿಗೆ ಮತ್ತು ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ನಾನು ಬಹಳಷ್ಟು ಮಾತಾಡಿದ್ರೆ ಕುಮಾರರಾಮನ ಬಗ್ಗೆ ಇವತ್ತು ಒಂದು ದಿನ ಮುಗಿಯೋದಿಲ್ಲ. ಆದ್ರೆ ನಾನು ಕೊನೆ ಯುದ್ಧದ ಬಗ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ, ಕೊನೆ ಯುದ್ಧದ ಬಗ್ಗೆ ಅಷ್ಟೇ. ಯಾಕೆಂದ್ರೆ ಜನರಿಗೆ ನಮಗೆ ಕೊನೆ ಯುದ್ಧದ ಬಗ್ಗೆ ಮಾಹಿತಿ ಇಲ್ಲ, ಎಲ್ಲೆಲ್ಲೋ ಆಗಿದೆ ಅಂತ ಹೇಳ್ತೀವಿ. ಕುಮಾರರಾಮನ ಕುಮ್ಮಟದುರ್ಗದಲ್ಲಿ ದಂಡುಬೈಲು ಅಂತ ಇದೆ. ಕುಮಾರರಾಮನ ಕುಮ್ಮಟದುರ್ಗದಲ್ಲಿ ದಂಡುಬೈಲು ಅಂತ ಇದೆ. ಅದು ದಂಡುಬೈಲು ಅಂದ್ರೆ ಕುಮಾರರಾಮನ ಒಂದು ಯುದ್ಧದ ಸ್ಥಳ. ಗಂಡುಗಲಿ ಕುಮಾರರಾಮ ಆ ಯುದ್ಧದ ಬಯಲಿನಲ್ಲಿ ದೇವಿ ಸುಲ್ತಾನರನ್ನು 3 ಬಾರಿ ಸೋಲಿಸಿ ಕೊನೆಯ ಯುದ್ಧದಲ್ಲಿ, ಇವತ್ತು ನೀವು ಬಾಹುಬಲಿ ಪಿಕ್ಚರ್ ನೋಡಿರ್ಬೋದು, ಬಾಹುಬಲಿ ಪಿಕ್ಚರ್ ನೋಡಿದ್ರೆ ಎಲ್ಲ ಆ ಕೊನೆಯ ಯುದ್ಧ ಏನಿದೆ ಅದು ಗಂಡುಗಲಿ ಕುಮಾರರಾಮನ ಯುದ್ಧ. ಆ ಯುದ್ಧದ ಕಾಪಿ ಮಾಡ್ಯಾರ ರಾಜಮೌಳಿ. ಕೊನೆಯ ಯುದ್ಧ ಲಾಸ್ಟ್ಗೆ ಕುಮಾರರಾಮ ಮೈತುಂಬ ಬಾಣ ನಿಂತ್ಕೊಂಡಿರ್ತಾವ. ನಮ್ಮ ವಕೀಲರು ಒಂದು ಸಿರ ಕಡ್ದ ಒಂದು ಸನ್ನಿವೇಶ ಹೇಳಿದ್ರು. ಆ ಸಿರ ಕಡ್ದದ್ದು ಹೆಂಗಂದ್ರೆ 3 ಹಗಲಿ 3 ರಾತ್ರಿ ಯುದ್ಧ ನಡೆಯುತ್ತೆ ಕುಮ್ಮಟದುರ್ಗದಲ್ಲಿ. ಎಷ್ಟು? ಕುಮಾರರಾಮನ ಕುಮ್ಮಟದುರ್ಗದಲ್ಲಿ 3 ಹಗಲಿ 3 ರಾತ್ರಿ ಯುದ್ಧಗಳು ನಡೀತಾವ. ಕುಮಾರರಾಮ ಯುದ್ಧ ಮಾಡ್ತಿರ್ತಾನೆ. ಅವರ ತಂದೆ ಕಂಪಿಲರಾಯ ಮೇಲೆ ಕೂತ್ಕೊಂಡು ನೋಡ್ತಿರ್ತಾನೆ. ಆ ನೋಡ್ಬೇಕಾದ್ರೆ ಕುಮಾರರಾಮನ ವೀರವೇಶ ನೋಡಿ ಕಂಪಿಲರಾಯ ಕುದುರೆನಲ್ಲಿ ಜೀವ ಬಿಡ್ತಾನೆ. ಜೀವ ಬಿಟ್ಟಾಗ ಇಡೀ ದೇವಿ ಸುಲ್ತಾನರ ಸೈನ್ಯ ಇನ್ನ ಕಂಪಿಲರಾಯ ಜೀವಂತವಾಗಿದ್ದಾನೆ ಅಂತಾನೆ ಭಾವಿಸಿರ್ತಾರೆ ಅವರು. ಆದ್ರೆ ಕಂಪಿಲರಾಯ ಸತ್ತಿರ್ತಾರೆ. ಕಂಪಿಲರಾಯ ಕುಮಾರರಾಮ ರಾರಂಗದಲ್ಲಿ ಓಡಾಡಿರ್ತಾರೆ.
ಅವನಿಗೆ ರಣರಂಗ ಸಿಂಗ ಅಂತ ಬಿರುದು ಇದೆ. ರಣರಂಗ ಸಿಂಗ ಅಂದ್ರೆ ಸಿಂಹದ ತರ ಹೋರಾಟ ಮಾಡ್ತಾನೆ ಕುಮಾರರಾಮ. ಹಂಗಾಗಿ ಕಂಪಿಲರಾಯನ ಮೇಲೆ 3 ಹಗಲಿ 3 ರಾತ್ರಿ ಯುದ್ಧ ಆದ ನಂತರ ಅವನ ತಲೆ ಮೇಲೆ ಬಂದು ಕಾಗೆ ಕುಂದಿರುತ್ತೆ. ಏನ್ ಕೊಡುತ್ತೆ? ಕಾಗೆ ಕೂಡಿದಾಗ ಅವಾಗ ದೆಹಲಿ ಸುಲ್ತಾನ್ ಏನ್ ಮಾಡ್ತಾರೆ, ಮೋಸದಿಂದ ಕಂಪಿಲರಾಯನ ವೃಂದವನ್ನು ದೆಹಲಿಗೆ ಒಯ್ತಾರೆ. ಇದು ಇತಿಹಾಸ ಇರೋದು. ಆಮೇಲೆ ಗೂಗೆಕಲ್ಲು ಇಲ್ಲೇ ನಮ್ಮ ಕುಮಾರರಾಮ ಗುಮ್ಮಟದುರ್ಗದಲ್ಲಿ ಇದೆ. ಲಾಸ್ಟ್ ಕುಮಾರರಾಮನ ಸಮಾಧಿ ಯಾರು ಮಾಡಿದ್ರು ಇವತ್ತಿನ ಯಾವ ಇತಿಹಾಸಕಾರರು ಹೇಳಂಗಿಲ್ಲ. ಇವತ್ತು ದೆಹಲಿ ಸುಲ್ತಾನ್ ವಿಷಯ ಹೇಳಿದ್ರು. ದೆಹಲಿ ಸುಲ್ತಾನನ ಬಂಗಾರದ ಪಾತಿಕೆಗಳನ್ನು ತನ್ನ ಒಂದು ಪುಟ್ಟಿಯಲ್ಲಿ ಇಟ್ಟು ಕಳಿಸ್ತಾನೆ. ಇಡೀ ನಮ್ಮ ಭಾರತ ದೇಶದಲ್ಲಿ ದೇವಗಿರಿ ಶೇವಣರಾಗಿರಬಹುದು, ಓರೆಗಲ್ಲಿನ ಕಾಕತೀಯರಾಗಿರಬಹುದು, ದ್ವಾರ ಸಮುದ್ರದ ವೈಶ್ಯರಾಗಿರಬಹುದು, ತಾಂಜಾವೂರಿನ ಚೋಳರಾಗಿರಬಹುದು, ಮಧುರೈನ ಪಾಂಡ್ಯರಾಗಿರಬಹುದು, ಇವರೆಲ್ಲ ದೊಡ್ಡ ದೊಡ್ಡ ಸೈನ್ಯ ಇದ್ರು ಇವರು ದೆಹಲಿ ಸುಲ್ತಾನನ ಸಾಮಂತನಾಗಿ ಕೆಲಸ ಮಾಡ್ತಿರ್ತಾರೆ. ಇವರೆಲ್ಲ ಸೇರಿಕೊಂಡು ಕುಮಾರರಾಮನ ಮೇಲೆ ಯುದ್ಧಕ್ಕೆ ಬಂದಾಗ ಕುಮಾರರಾಮ ಇಷ್ಟೂ ಸೈನ್ಯವನ್ನು ಮೆಟ್ಟಿ ನಿಂತಿರ್ತಕ್ಕಂಥ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಇತಿಹಾಸ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಇವತ್ತು ನೀವೇನಿಲ್ಲ ಕುಂತ್ಕೊಂಡಿರಲ್ಲ, ನಿಮ್ಮಲ್ಲಿ ಕುಮಾರರಾಮ ಇದ್ದಾನೆ, ಆದ್ರೆ ನಿಮಗೆ ಗೊತ್ತಿಲ್ಲ. ಕುಮಾರರಾಮನ ಶೌರ್ಯ ಪರಾಕ್ರಮ ಈ ಮಣ್ಣಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಇದೆ. ಕುಮಾರರಾಮನ ಇತಿಹಾಸ ನಾವು ಪುಸ್ತಕಗಳನ್ನು ಓದಿದಾಗ ನಮಗೆ ಕುಮಾರರಾಮನ ಮಾಹಿತಿ ಗೊತ್ತಾಗುತ್ತದೆ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ರಾಜಕಾರಣಿಗಳು ಆಗಿರಬಹುದು, ಸಾಹಿತ್ಯಾಸಕ್ತರಾಗಿರಬಹುದು, ಸಂಶೋಧಕರು, ಇತಿಹಾಸಕಾರರು ಯಾರು ಕುಮಾರರಾಮನ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಮತ್ತು ದೆಹಲಿ ಶಿಕ್ಷಣ ಸಂಸ್ಥೆಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಇವತ್ತು ಗಂಡುಗಲಿ ಕುಮಾರರಾಮ ಅಂತಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಗಂಡುಗಲಿ ಕುಮಾರರಾಮ ಮತ್ತು ಹರಿಹರ ಹಕ್ಕಬುಕ್ಕರ ಜನ್ಮಭೂಮಿನೇ ನಮ್ಮ ಗಂಗಾವತಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಒಂದು ವೇಳೆ ಆನೆಗುಂದಿ ಬಹಳ ದೊಡ್ಡ ಇತಿಹಾಸ ಇದೆ. ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ದಾರೆ, ಕುಮ್ಮಟದಾಸರು ಆಳ್ವಿಕೆ ಮಾಡಿದ್ದಾರೆ, ವಿಜಯನಗರರು ಆಳ್ವಿಕೆ ಮಾಡಿದ್ದಾರೆ, ಆಮೇಲೆ ವೈಶ್ಯರು ಆಳ್ವಿಕೆ ಮಾಡಿದ್ದಾರೆ. ಆದ್ರೆ ಕುಮ್ಮಟದಾಸರು ಆಳ್ವಿಕೆ ಮಾಡಿದಾಗ ಹೆಚ್ಚು ಪ್ರಸಿದ್ಧಿ ಪಡಿತೇವೆ. ಇವ್ರು ಯಾರು ಆಳ್ವಿಕೆ ಮಾಡಿದ್ರೆ ಪ್ರಸಿದ್ಧಿ ಪಡಲಿಲ್ಲ. ಇವತ್ತು ನಾವು ಆನೆಗುಂದಿ ಅರಸರು ಅಂತ ಹೇಳ್ತೀವಿ. ಆನೆಗುಂದಿ ಅರಸರು ಯಾರಪ್ಪ ಅಂದ್ರೆ ಕಂಪಿಲರಾಯ. ಇವತ್ತಿರ್ತಕ್ಕಂಥ ಆನೆಗುಂದಿ ಅರಸರು ಯಾವ ರಾಜರ ಮೇಲೆ ಯುದ್ಧ ಮಾಡಿಲ್ಲ, ನಾವು ಆನೆಗುಂದಿ ಅರಸರು ಅಂತಾರೆ. ಇವತ್ತು ನಮ್ಮ ಜನ ಅವನಿಗೆ ಗೌರವ ಕೊಡ್ತಾರೆ, ನಿಜವಾದ ಅರಸರಿಗೆ ಗೌರವ ಕೊಡ್ತಾ ಇಲ್ಲ. ಇವತ್ತು ಆನೆಗುಂದಿ ಅಂದ್ರೆ ಸಾಮಾನ್ಯ ಇತಿಹಾಸ ಆನೆಗುಂದಿಗೆ. ಇಡೀ ನೀವು ಭಾರತ ದೇಶದಲ್ಲಿ ಓದಿದ್ರೆ ನಮ್ಗೆ ಆನೆಗುಂದಿಗೆ ಇತಿಹಾಸ ವಿಜಯನಗರಕ್ಕೂ ಇಲ್ಲ. ಯಾಕೆ ಆನೆಗುಂದಿಗೆ ಇಷ್ಟು ಮಹತ್ವ ಹೊಂದಿದೆ ಅಂತಂದ್ರೆ ಕಂಪಿಲರಾಯ ಮತ್ತು ಗಂಡುಗಲಿ ಕುಮಾರರಾಮನ ಹೋರಾಟಗಳು, ಅವರ ಆದರ್ಶಗಳು ಇವತ್ತು ನಮಗೆ ಜೀವಂತವಾಗಿದ್ದಾರೆ. ಪರನಾರಿ ಸಹೋದರ ಅಂತಂದ್ರೆ ನಮ್ಮ ಮುಖ್ಯರು ಅದ್ರ ಬಗ್ಗೆ ಸ್ವಂತ ತಂದೆ ಕಂಪಿಲರಾಯನ ಬಗ್ಗೆ ತಾಯಿ ಹೇಳ್ತಾ ಒಂದು ಮಾತು, ಆ ತರ ತಂದೆ ತರ ಬದುಕಬಾರ್ದು, ನೀನು ಕುಮಾರರಾಮನಾಗಿ ಪರನಾರಿ ಸಹೋದರನಾಗಿ ಬದುಕಬೇಕು, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದವರಿಗೆ ಮಾತ್ರ ನೀನು ಈ ತರ ತಾಯಿ ಮಾತನ್ನ ಕೊಟ್ಟು ಕೊನೆ ಉಸಿರಿನವರೆಗೂ ಪರನಾರಿ ಸಹೋದರನಾಗಿ ಬೆಳೆದಂತ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಡುಗಲಿ ಕುಮಾರರಾಮನ ಯಾವ ಹೆಸರ. ಇಡೀ ನಮ್ಮ ಭಾರತ ದೇಶದಲ್ಲಿ ಬಂಗಾರದ ಪಾತಿಕೆಗಳನ್ನು ಮೆಟ್ಟಿ ನಿಂತ ನೆಲ ಯಾವುದಾದ್ರಿದ್ರೆ ಅದು ನಮ್ಮ ಗಂಗಾವತಿ. ಕುಮಾರರಾಮನ ಕುಮ್ಮಟದುರ್ಗ ಅಂತ ಇದಕ್ಕೆ ಅಂತ ಹೇಳ್ಬೇಕು ನಾವು. ಇವತ್ತು ಗಂಡುಗಲಿ ಕುಮಾರರಾಮ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿ ಇವತ್ತು ಪೂಜೆಗೊಳ್ಳುತ್ತಿದ್ದಾನೆ. ಇವತ್ತು ತನ್ನ ಕುದುರೆಗೋಸ್ಕರ ಕೆರೆಯನ್ನು ಕಟ್ಟಿಸಿದ್ದಾನೆ ಕುಮಾರರಾಮ. ನಿಮ್ಮ ಕಾಲೇಜು ವತಿಯಿಂದ ನಮ್ಮ ಆರಮಾಯಕರು ನಿಮ್ಗೆಲ್ಲ ಬೇಕಾದ್ರೆ ಕುಮ್ಮಟದುರ್ಗಕ್ಕೆ ತೋರಿಸ್ತಾರೆ, ಕುದುರೆ ಕಲ್ಲು ನೋಡಬೇಕು, ಆಮೇಲೆ ದಂಡು ಬಯಲು ಯುದ್ಧದ ಬಯಲು ನೋಡಬೇಕು. ಅಲ್ಲಿ ಕುಮಾರರಾಮ ಬೇರೆ ಎಲ್ಲಿ ಹೋಗಿಲ್ಲ ಯುದ್ಧ ಮಾಡಲಿಕ್ಕೆ, ಕುಮ್ಮಟದುರ್ಗದಲ್ಲಿ ಇದ್ದುಕೊಂಡೆ ಕುಮ್ಮಟದುರ್ಗದಿಂದಲೇ ದೆಹಲಿ ಸುಲ್ತಾನರನ್ನು ಸೋಲಿಸಿದ ವಿನ ಕುಮ್ಮಟದುರ್ಗ ಬಿಟ್ಟು ಎಲ್ಲಿ ಹೊರಗಡೆ ಹೋಗಿಲ್ಲ. ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ಕವಿ ಸಹ ಬಂದು ಹೋಗ್ತಾನೆ ಕುಮ್ಮಟದುರ್ಗಕ್ಕೆ. ಆಮೇಲೆ ಅವರ ಸಮಕಾಲೀನ ಕವಿ ನಂಜುಂಡ ಕವಿ ಸಹ ಕುಮಾರರಾಮನ ರಾಮನಾಥ ಚರಿತ್ರೆಯಲ್ಲಿ ಸಹ ಇದು ಉಲ್ಲೇಖ ಮಾಡಿದ್ದಾನೆ. ಯುದ್ಧದ ಬಯಲಾಗಿರ್ಬೋದು, ಕುಮಾರರಾಮನ ಕೊನೆ ಯುದ್ಧದ ಬಗ್ಗೆ ಬಹಳಷ್ಟು ಚಂದ ವಿವರಣೆ ಇದೆ. ಮತ್ತೊಮ್ಮೆ ನಾನು ನಿಮ್ಗೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ